ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸರ್ಚಿಂಗ್ ಕನ್ನಡಿಗ. ಬಂಧುಗಳೇ ನಮಸ್ಕಾರ. ಶ್ರೀ ಫಕ್ಕೀರೇಶ್ವರ ಜಾತ್ರಾ ಮಹೋತ್ಸವ 2026 ತುಂಬ ಅದ್ಭುತವಾಗಿ ನಡೀತಿದ್ದು. ಮೇ 1, 2, 3, 4, 5ನೇ ತಾರೀಕುವರೆಗೂ. 5ನೇ ತಾರೀಕು ಆದಮೇಲೆ ಈ ಮಕ್ಕಳಿಗೆ ದೊಡ್ಡವ್ರಿಗೆ ಆಟ ಆಡಲಿಕ್ಕೆ ಅವೆಲ್ಲ ಇರ್ತವೆ ಅಲ್ಲಿ. ಅದು ಬಿಟ್ಟು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೇ 5ರವರೆಗೂ ಅಲ್ಲಿ ನಡೆದಿತ್ತು. ನಾನೇ ಸ್ವಲ್ಪ ಲೇಟ್ ಆಯಿತು ಎಡಿಟ್ ಮಾಡೋದು ಎಲ್ಲ ಒಬ್ಬರೇ ಅಲ್ವ, ಹೀಗಾಗಿ ಆ ಕಡೆಯಿಂದ ಈ ಕಡೆ ಟ್ರಾವೆಲಿಂಗು ಅದೆಲ್ಲ ಸೇರಿಕೊಂಡು ಸ್ವಲ್ಪ ಲೇಟ್ ಆಯಿತು. ವೀಡಿಯೋ ಬರೋದು ಒಂದು 2-3 ದಿನ ಮೊದಲೇ ಬರಬೇಕಾಗಿತ್ತು. ಬಟ್ ಆದರೂ ಎಲ್ಲ ನೀಟಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸ್ವಲ್ಪ ಟ್ರಾವೆಲಿಂಗ್ ಎಲ್ಲ ಇತ್ತಲ್ಲ, ಅದರಿಂದ ವೀಡಿಯೋ ಲೇಟ್ ಆಗಿದೆ. ಈಗೇನು ನಾವು ನೋಡ್ತಾ ಇದ್ದೀವಲ್ಲ, ಇದು ಅಜ್ಜೋರು ಅಂದರೆ ಈಗ ಫಕ್ಕೀರ ಸಿದ್ದರಾಮ ಸ್ವಾಮಿಗಳಿದಾರಲ್ಲ, ಅವರು ಭಿಕ್ಷಾಟನೆ ಮುಗಿಸಿ ವಾಪಸ್ ಮಠಕ್ಕೆ ಬರ್ತಾ ಇರೋದು. ಇದು ಅಂದರೆ ಬೆಳಗಿನ ಜಾವ ಮೇ 1ನೇ ತಾರೀಕು ಅವತ್ತು ಬೆಳಗ್ಗೆ ಬಂದು ಅಲ್ಲಿ ಅದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ 5:45, 6 ಗಂಟೆಗೆ ರಥೋತ್ಸವ. ಹೆಂಗಾಗುತ್ತೆ ಅಂದರೆ ಈ ಬೆಳಗಿನ ಜಾವ ಅಷ್ಟು ಕ್ರೌಡ್ ಇರೋಲ್ಲ, ಅಂದರೆ ಲೋಕಲ್ ಅವ್ರು ಪಾಲ್ಗೊಳ್ತಾರೆ. 2 ಗಂಟೆ 3 ಗಂಟೆ ಆಗ್ತಿರಂಗೆ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬರೋಕ್ಕೆ ಶುರು ಮಾಡ್ತಾರೆ. ಜಾತ್ರೆಯಲ್ಲಿ ಜನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಮುಂದೆ ತೋರಿಸ್ತೀನಿ ಆ ವಿಡಿಯೋದಲ್ಲಿ. ಇದು ಹೆಚ್ಚು ಇಲ್ಲಿ ಲೋಕಲ್ ಅವರು ಅಂದರೆ ಶಿರಹಟ್ಟಿ, ಆ ಕಡೆ ಸೊರಟೂರು, ಬಸಾಪುರ, ಖಾನಾಪುರ ಆ ಊರಿಂದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಂದಿರ್ತವೆ. ಅಂದರೆ ಈ ಹೆಜ್ಜೆ ಹಾಕೋರು, ಡೊಳ್ಳು ಕುಣಿತ, ಆ ಥರದ್ದೆಲ್ಲ, ಇಲ್ಲಿ ಕೋಲಾಟ, ಆ ಥರದ್ದೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನಡೀತಾ ಇರುತ್ತೆ ರಸ್ತೆಯಲ್ಲಿ ಮೆರವಣಿಗೆಗೆ. ನೀವು ಹಂಗೆ ಈ ವಿಡಿಯೋನ ನೋಡ್ಕೊಂಡು ಹೋಗಿ. ನಾನು ಮುಂದೆ ಜಾತ್ರಾ ಮಹೋತ್ಸವ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲ ಮುಂದೆ ಹಂಗೆ ಹೇಳ್ತಾ ಹೋಗ್ತೀನಿ.
ಬಂಧುಗಳೇ, ಶ್ರೀಗಳು ಏನು ಮಾತಾಡಿದ್ರು ಅಂತ ಗೊತ್ತಾಗಲಿಲ್ಲ. ಮೈಕ್ ಹಿಡ್ಕೊಂಡಿದ್ರು. ತುಂಬ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ನೀವು ನೋಡಿರ್ಬೋದು. ಹತ್ತತ್ರ ಲಕ್ಷಾಂತರ ಜನ ಸೇರಿದ್ರು ಅಂತ ಹೇಳ್ಬೋದು. ಏನು ಮಾತಾಡಿದ್ರು ಅಂತ ಗೊತ್ತಾಗಿಲ್ಲ. ಬಟ್ ಒಂದು ನ್ಯೂನ್ಯತೆ ಮಾತ್ರ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಪ್ರತಿ ವರ್ಷ ಜಾತ್ರೆಗೆ ಬಂದಿರೋರಿಗೆ, ಆಮೇಲೆ ಸುತ್ತಮುತ್ತ ಗ್ರಾಮಸ್ಥರಿಗೆ, ಆಮೇಲೆ ಶಿರಹಟ್ಟಿ ಭಕ್ತಾದಿ ಈ ಏನು ಗಣ ಅಂತ ಹೇಳ್ತೀವಿ ನಾವು, ಮಂಡಳಿ, ಅದು ಶಿರಹಟ್ಟಿ ದೇವಸ್ಥಾನಕ್ಕೆ ನಡ್ಕೊಳ್ಳೋವಂಥ ಸ್ವಲ್ಪ ಜನ ಇದ್ದಾರೆ. ಅವರು ಪ್ರತಿ ವರ್ಷ ಏನು ಮಿಸ್ ಮಾಡಿದ್ರು ಜಾತ್ರೆ ಮಿಸ್ ಮಾಡಲ್ಲ. ಸೊ ಅಂಥವ್ರಿಗೆ ಮಾತ್ರ ಇಲ್ಲಿ ಏನು ನ್ಯೂನ್ಯತೆ, ಏನು ಒಂದು ಇಲ್ಲ ಅನ್ನೋದು ಎದ್ದು ಕಾಣುತ್ತೆ. ಅದೇ ನಮ್ಮ ಮಠದ ಆಣೆ. ಪ್ರತಿ ವರ್ಷ ಕರೆಸೋರು ಆಣೆನ. ಈ ವರ್ಷ ಅದು ಯಾಕೋ ಅವ್ರ ಆಡಳಿತ ಮಂಡಳಿಗೆ, ಆಮೇಲೆ ಈ ಸ್ವಾಮಿಗಳಿಗೆ, ಅಜ್ಜೋರಿಗೆ ಯಾರಿಗೂ ಅಷ್ಟು ಇಂಟ್ರೆಸ್ಟೇ ಬರಲಿಲ್ಲ. ಸ್ವತಃ ನಾನೇ ಕಾಲ್ ಮಾಡಿ ಕೇಳಿದ್ದೀನಿ. ಪ್ರಯತ್ನ ನಡೆದಿದೆ ಇಷ್ಟೇ ಹೇಳಿದ್ರು ಹೊರತು ಕರ್ಸಲ್ಲ ಅಂತ ಹೇಳ್ತಾ ಇರೋದು ಆಲ್ಮೋಸ್ಟ್ ಮೊದಲೇ ಒಂದು 15-20 ದಿನ ಮೊದಲೇ ಗೊತ್ತಾಗಿತ್ತು. ಅದೆಲ್ಲ ಗೊತ್ತಾಗಿ ಇನ್ನೂ ಒಂದು 10 ದಿನ ಮುಂದೆ ಜಾತ್ರೆ ಐತೆ ಅಂದಾಗ ನಾನು ಕೇಳಿದು, ನಾವು ನಮ್ಮ ಸ್ನೇಹಿತರು ಒಂದು 3-4 ಜನಕ್ಕೆ ಫೋನ್ ನಂಬರ್ ಕೊಟ್ಟು ಅವ್ರ ಕಡೆಯಿಂದನೂ ಕೇಳಿಸೋದು, ಆಮೇಲೆ ಊರು ಗೊತ್ತಿರೋರ ಕಡೆಯೂ ಕೇಳಿಸೋದು. ನಮ್ಮ ಊರಲ್ಲ ಅದು, ಆದರೂ ನಾನು ಒಂದು 15 ವರ್ಷ ಜಾತ್ರೆ ಮಾಡಿದ್ದೀನಿ ಕಂಟಿನ್ಯೂ. ಬಿಟ್ಟರೆ 1 ವರ್ಷ ಅಥವಾ 2 ವರ್ಷ ಮಿಸ್ ಆಗಿರ್ಬೋದು. ಇನ್ನು ಮಿಕ್ಕಂತೆ 16 ವರ್ಷ ನಾನು ಆ ಶಿರಹಟ್ಟಿ ಜಾತ್ರೆಗೆ ಹೋಗ್ತಾ ಇರೋದು. ಇನ್ನು 40-50 ವರ್ಷದಿಂದ ಅದೇ ಊರಲ್ಲಿರೋರು, ಜಾತ್ರೆ ಮಾಡಿರೋರು, ಅವ್ರಿಗೆ ಹೆಂಗಾಗಿರ್ಬೇಡ. ಇದೇ ವರ್ಷ ನನಗೆ ಗೊತ್ತಿರೋಂಗೆ 15-16 ವರ್ಷದಲ್ಲಿ ಫಸ್ಟ್ ಟೈಮ್ ಮಿಸ್ ಆಗಿದೆ. ಅದಕ್ಕಿಂತ ಮುಂಚೆನೂ ಮಿಸ್ ಆಗಿಲ್ಲ ಅಂತ ಹೇಳ್ತಾಯಿದ್ರು ಆಣೆನ. ಆಣೆ ಕರೆಸ್ಬೋದಿತ್ತು. ಅಷ್ಟು ದೊಡ್ಡ ಆಸ್ತಿ ಇದೆ ಮಠಕ್ಕೆ, ಅಷ್ಟು ರೆವಿನ್ಯೂ ಬರುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. ಭಕ್ತರ ವಿಷಯ ಹಿಂಗೆ ಅಂತ ಹೇಳಿಬಿಟ್ರೆ, ಇನ್ನು ಆನೆನೇ ತಂದು ಕೊಡುವಂಥ ಭಕ್ತ ಸಮೂಹ ಇದೆ ಶಿರಹಟ್ಟಿ ಫಕೀರ್ ಸ್ವಾಮಿ ಮಠಕ್ಕೆ. ಬರೀ ಹಿಂದೂಗಳೆಲ್ಲ ಬಂಧುಗಳೇ, ಮುಸ್ಲಿಂ ಭಕ್ತರು ಸಹಿತ ಇದ್ದಾರೆ. ಅದಕ್ಕೆ ಭಾವೈಕ್ಯತೆಯ ಕೇಂದ್ರ ಅದು. ಇಡೀ ಭಾರತದಲ್ಲೇ ಒಂದೇ ದೇವಸ್ಥಾನದಲ್ಲಿ ಮಸೀದಿ ಆಕಾರ, ದೇವಸ್ಥಾನದ ಆಕಾರವಾಗಿ ಗೋಪುರಗಳು ಎಲ್ಲೂ ಇಲ್ಲ, ನಾನು ನೋಡಿಲ್ಲ. ಸೊ ಹೀಗಾಗಿ ಅದಕ್ಕೆ ಅಷ್ಟು ಭಕ್ತ ಗಣ ಇದೆ. ಏನಾದರೂ ಪ್ರಯತ್ನ ಮಾಡ್ಬೋದಿತ್ತು. ಈಗ ಸ್ವತಃ ಸ್ವಾಮಿಗಳಿಗೆ ನನ್ನ ಅನಿಸಿಕೆ ಪ್ರಕಾರ ಇಂಟ್ರೆಸ್ಟ್ ಇಲ್ಲ ಅನ್ಕೊತೀನಿ ನಾನು. ಈಗ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಬಂದಿದ್ದಾರೆ, ಮಠನ ಅದ್ಭುತವಾಗಿ ಡೆವಲಪ್ ಮಾಡಿದ್ದಾರೆ, ಅದು ಬೇರೆ ವಿಷಯ. ಆದರೆ ಶಿರಹಟ್ಟಿ ಫಕೀರ್ ಸ್ವಾಮಿ ಮಠಕ್ಕೆ ಆಣೆನೇ ಲಕ್ಷಣ. ಸೊ ಹೀಗಾಗಿ ನಮ್ಮ ಗದಗ ಜಿಲ್ಲೆಯಲ್ಲಿ ಎಲ್ಲೂ ಆಣೆ ಇಲ್ಲ. ಆಣೆ ನೋಡೋಕ್ಕಂತಲೇ ಗದಗಿಂದ ಜನ ಬರ್ತಾಯಿದ್ರು ಶಿರಹಟ್ಟಿ ಫಕೀರ್ ಸ್ವಾಮಿ ಮಠದಲ್ಲಿ. ಇರಲಿ, ಅರಣ್ಯ ಇಲಾಖೆದು ಏನೋ ಇರಲಿ, ಅದು ಏನು ತೊಂದರೆ ಇಲ್ಲ. ಅದನ್ನೆಲ್ಲ ಮೀರಿ ಕರೆಸ್ಬೋದಿತ್ತು, ಏನು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ಒಂದು ದೊಡ್ಡ ಮಠಾಧೀಶರು ಈಶ್ವರ ಖಂಡ್ರೆ ಅಂತ ಸಾಹೇಬ್ರಿಗೆ ಫೋನ್ ಮಾಡಿದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಈಗ ನೀವು ಪಕ್ಕದಲ್ಲಿ ಕೇರಳದಲ್ಲಿ ನೋಡಿಬಿಟ್ರೆ ಪ್ರತಿಯೊಂದು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೂ 10 ಆಣೆ ತಂದು ನಿಲ್ಲಿಸ್ತಾರೆ. ಹೀಗಾಗಿ ಕರ್ನಾಟಕದಲ್ಲಿ ಏನು ದೊಡ್ಡ ವಿಷಯ ಅಲ್ಲ. ಸರ್ಕಾರನೂ ನಮ್ಮ ಪರವಾಗೇ ಇದೆ. ಯಾವುದೇ ಸರ್ಕಾರ ಬಂದ್ರೂ ದೇವಸ್ಥಾನಗಳಿಗೆ ಆನೆ ಕೊಡಲ್ಲ ಮಾಡಲ್ಲ ಅಂತೇನಿಲ್ಲ. ನಿಮ್ಗೇನು ಫಂಕ್ಷನ್ ಇದೆ ಆ ಟೈಮಲ್ಲಿ ತೊಗೊಂಡೋಗಿ ವಾಪಸ್ ತೊಗೊಂಬಂದು ಕೊಡಿ ಅಂತ ಅದೇನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ರೂಲ್ಸು. ಅದನ್ನು ಫಾಲೋ ಮಾಡಿದ್ರೆ ಆಗಿರೋದು. ಸೊ ಹೀಗಾಗಿ ಅದೊಂದು ವಿಷಯ. ಆಮೇಲೆ ಜಾತ್ರೆ ಮುಗಿಸ್ಕೊಂಡು ನಾವು ಅಲ್ಲಿಂದ ಈ ಶಿರಹಟ್ಟಿ ಫಕೀರ್ ಸ್ವಾಮಿ ಮಠದ ಆಲ್ರೆಡಿ ಕತ್ಲಾಗಿತ್ತು ಅಲ್ಲಿ. ಅಷ್ಟೊತ್ತಿಗೆ ನಮ್ಮಲ್ಲಿ ಒಂದು ಕರೆದಿರೋ ಕಾಳು ಚೂರ್ಮರಿ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಕಡೆ. ಆ ಚುರುಮುರಿ ಎಲ್ಲ ತಿಂದು ಅಲ್ಲಿಂದ ನೋಡಿ ಇವೆಲ್ಲ ಆಟ ಆಡೋದು, ಮಕ್ಕಳೆಲ್ಲ ಆಟ ಆಡಿಸ್ಕೊಂಡು ಆಯಿತು. ಹತ್ತತ್ರ ನಮಗೊಂದು 9-9:30 ಆಯ್ತು ಅವತ್ತು. ನಾವು ಮನೆಗೆ ಬಿಟ್ಟಾಗ 5:30 ಅನ್ಕೊತೀನಿ, ಮೇ ಬಿ 5:30ಇಂದ ರಾತ್ರಿ 9-9:30ವರೆಗೂ ಮಕ್ಕಳೆಲ್ಲ ಆಟ ಆಡಿದ್ರು. ಆಟ ಆಡಿಸ್ಕೊಂಡು ಇವೆಲ್ಲ ಉಯ್ಯಾಲೆ ಗೀಯಾಲೆ. ಇದೇ ಟೈಮಲ್ಲಿ ನಮ್ಮ ಗದಗಲ್ಲಿ ಇನ್ನೊಂದು ಅವಘಡ ಆಗಿದೆ ಅವತ್ತು. ಮೇ ಬಿ 4ನೇ ತಾರೀಕೋ 3ನೇ ತಾರೀಕೋ ಗೊತ್ತಿಲ್ಲ, ಸಂಡೇ ಅನ್ಕೊತೀನಿ. ತೋಟದ ಸ್ವಾಮಿ ಮಠದ ಜಾತ್ರೆ ಇತ್ತು, ತೋಂಟದಾರ್ಯ ಮಠದ ಸ್ವಾಮಿ ನಮ್ಮ ಜಾತ್ರೆ ಗದಗಲ್ಲಿ. ಅಲ್ಲೊಂದು ತೊಟ್ಲು ಈ ಥರದ್ದು ಡಿಸ್ಕೋ ಆಡೋದು, ಬ್ರೇಕ್ ಡ್ಯಾನ್ಸ್ ಅಂತ ಹೇಳ್ತಾರೆ, ಇದು ಆಡೋದು ಬಿದ್ದೋಗಿ ಒಂದು 10-15 ಜನಕ್ಕೆ ಗಾಯ ಆಗಿದೆ. ಬಟ್ ಅದೃಷ್ಟವಶ ಯಾರಿಗೂ ಏನೂ ಆಗಿಲ್ಲ, ಪ್ರಾಣಹಾನಿ. ಬಟ್ ಮೇಜರಾಗಿ ಏಟಾಗಿದೆ ಅಂತ ಕೇಳ್ಪಟ್ವಿ. ಅದರಿಂದ ಇಲ್ಲೂ 2-3 ದಿನ ಇಲ್ಲೂ ಕ್ಲೋಸ್ ಮಾಡಿದರು. ನಾವು 5ನೇ ತಾರೀಕಲ್ಲಿ ಹೋದಾಗ ಆಲ್ಮೋಸ್ಟ್ ಅದರ ಎಫೆಕ್ಟ್ ಇಲ್ಲೂ ಹೊಡೆದು ಇದನ್ನು ನಿಲ್ಲಿಸಿದ್ರು. ಜಾತ್ರೆ ನೆಕ್ಸ್ಟ್ ಡೇ, ಅದರ ನೆಕ್ಸ್ಟ್ ಡೇ 3-4 ದಿನದವರೆಗೂ ಏನು ತೊಂದರೆ ಇರಲಿಲ್ಲ. ಸೊ ಹೀಗಾಗಿ ಇದು ನಮ್ಮ ಶಿರಹಟ್ಟಿ ಜಾತ್ರೆ ಮಹೋತ್ಸವದ್ದು. ನೋಡೋಣ, ಆಡಳಿತ ಮಂಡಳಿ ಅಥವಾ ಸ್ವಾಮಿಗಳು ಇನ್ಯಾರಿಗೂ ಈ ವಿಷಯ ತಲುಪಿರುತ್ತೆ. ನನ್ನ ಅಂದಾಜು ಪ್ರಕಾರ ಎಲ್ಲರಿಂದನೂ ತಲುಪಿರುತ್ತೆ. ಈ ವಿಷಯ ತಲುಪಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ಗಾದ್ರೂ ಆನೆ ಕರೆಸೋ ವ್ಯವಸ್ಥೆನ ಮಾಡಬೇಕು ಅಂತ ನಾನು ಈ ಮುಖಾಂತರ, ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ನಿಮಗೆ ಯಾರ್ಯಾರಿಗೆ ಆನೆ ಕರೆಸ್ಬೇಕೋ ಬೇಡವೋ ಅನ್ನೋದನ್ನ ಕಮೆಂಟಲ್ಲಿ ಹಾಕಿ ತಿಳಿಸಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರೆ ನಿಮಗೆ ಫಸ್ಟ್ ಅದು ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಹೀಗಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.